ನಮಸ್ಕಾರ ಸ್ನೇಹಿತರೆ, ಇದು ಪವಿತ್ರವಾದ ಮಾಘ ಮಾಸ. ಈ ತಿಂಗಳಿನಲ್ಲಿ ಒಂದು ಸಲವಾದರೂ ಮಾಘ ಪುರಾಣದಲ್ಲಿರುವಂತ ಈ ಕತೆ ಕೇಳಿದ್ರೆ ಜೀವನದಲ್ಲಿ ಅದೃಷ್ಟ ನಿಮ್ಮ ಬೆನ್ನು ಬಿಡಲ್ಲ. ಕೇವಲ ಅದೃಷ್ಟವಂತರು ಮಾತ್ರನೇ ಮಾಘ ಮಾಸದಲ್ಲಿ ಈ ಕತೆ ಕೇಳೋಕೆ ಸಾಧ್ಯ. ಈ ಕಥೆಯನ್ನು ಯಾರು ಶ್ರದ್ಧಾಭಕ್ತಿಯಿಂದ ಕೇಳ್ತಾರೋ ಅವರಿಗೆ ಬರುವಂತ ಪುಣ್ಯವನ್ನ ವರ್ಣಿಸೋಕೆ ಸಾಕ್ಷಾತ್ ಬ್ರಹ್ಮದೇವರಿಗೂ ಅಸಾಧ್ಯವಂತೆ. ಮಾಘ ಮಾಸದಲ್ಲಿ ಈ ಕತೆ ಕೇಳಿದರೆ ಅವರ ಪಾಪಗಳೆಲ್ಲವೂ ಗಾಳಿಗೆ ಮೋಡಗಳು ಯಾವ ರೀತಿ ದೂರ ಸರಿದು ಹೋಗುತ್ತೋ ಆ ರೀತಿ ಹೊರಟು ಹೋಗುತ್ತದಂತೆ. ಅವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಆದ್ರೆ ಈ ಕತೆ ಕೇಳೋಕು ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಮಾಘ ಪುರಾಣದ ಪ್ರಕಾರ ದತ್ತಾತ್ರೇಯ ಸ್ವಾಮಿ ಕಾರ್ತ ವೀರ್ಯಾರ್ಜುನನಿಗೆ ಈ ರೀತಿ ಮಾಘ ಮಾಸದ ಮಹತ್ವದ ಬಗ್ಗೆ ವಿವರಿಸಿದ್ದಾರೆ. ನೋಡು ಭೂಪಾಲ, ಭರತಖಂಡದಲ್ಲಿರುವ ಪುಣ್ಯ ನದಿಗಳಿಗೆ ಸಮಾನವಾದ ನದಿಗಳು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಈ ನದಿಗಳಲ್ಲಿ ಮುಖ್ಯವಾದುವು 12. ಆದ್ದರಿಂದಲೇ ಇವುಗಳಿಗೆ ಪುಷ್ಕರ ಪ್ರವೇಶ ನಡೆಯುತ್ತಿದೆ. ಬೃಹಸ್ಪತಿ ಒಂದೊಂದು ವರ್ಷ ಒಂದೊಂದು ರಾಶಿಯಲ್ಲಿ ಇರುವಾಗ ಆ ನದಿಗಳಿಗೆ ಪುಷ್ಕರ ಆರಂಭವಾಗುತ್ತದೆ. ಹಾಗಾಗಿ ಅಂತ ನದಿಗಳಲ್ಲಿ ಸ್ನಾನ ಆಚರಿಸಿ ಪುಣ್ಯ ಕಾರ್ಯಗಳು ಹಾಗೂ ದಾನ ಮಾಡಿದರೆ ಸಿಗುವಂತ ಪುಣ್ಯ ನನ್ನಿಂದಲೂ ವರ್ಣಿಸಲು ಸಾಧ್ಯವಾಗದು. ಮಾಘ ಮಾಸದಲ್ಲಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದರೆ ಮಹಾಪುಣ್ಯ ಪ್ರಾಪ್ತಿಯಾಗುವುದರ ಜೊತೆಗೆ ಜನ್ಮದಿಂದ ವಿಮುಕ್ತಿ ಅಂದ್ರೆ ಮೋಕ್ಷ ಕೂಡ ಸಿಗುತ್ತದೆ. ಪುಣ್ಯ ಹಾಗೂ ಮೋಕ್ಷ ಬಯಸುವ ಪ್ರತಿ ಮನುಷ್ಯ ಕೂಡ ಮಾಘ ಮಾಸದಲ್ಲಿ ಪುಣ್ಯ ನದಿಯ ಸ್ನಾನ ತಪ್ಪದೆ ಮಾಡಬೇಕು. ಆ ರೀತಿ ಮಾಡದಿದ್ದರೆ ಆ ಮನುಷ್ಯ ಅವನು ಮಾಡಿರುವ ಪಾಪ ಪುಣ್ಯಗಳನ್ನು ಜನ್ಮ ಜನ್ಮಾಂತರಗಳ ಕಾಲ ಅನುಭವಿಸಬೇಕಾಗುತ್ತದೆ. ಮಾಘ ಮಾಸದಲ್ಲಿ ಸೂರ್ಯ ಮಕರ ರಾಶಿಯಲ್ಲಿರುವಾಗ ಯಾವುದಾದರೂ ಪುಣ್ಯ ನದಿಯಲ್ಲಿ ಸ್ನಾನ ಮಾಡಿ ಒಬ್ಬ ಉತ್ತಮ ಬ್ರಾಹ್ಮಣನಿಗೆ ದಾನ ಹಾಗೂ ಸೇವೆ ಮಾಡಿದರೆ 5 ದೊಡ್ಡ ಪಾಪಗಳು, ಇದನ್ನು ಪಂಚಮಹಾ ಪಾಪಗಳು ಅಂತ ಕರೀತಾರೆ. ಆ ರೀತಿ ಪಂಚಮಹಾ ಪಾಪಗಳು ಮಾಡಿದವನಾದರೂ ವಿಮುಕ್ತಿ ಪಡೆದುಕೊಳ್ಳುತ್ತಾನೆ. ಇದಕ್ಕೆ ಸಂಬಂಧಿಸಿದ ಒಂದು ಕತೆ ಹೇಳುತ್ತೇನೆ ಕೇಳು. ಪೂರ್ವದಲ್ಲಿ ಗಂಗಾ ನದಿ ತೀರದಲ್ಲಿ ಉತ್ತರ ದಿಕ್ಕಿನಲ್ಲಿ ಭಾಗ್ಯಪುರ ಎಂಬ ಒಂದು ಪಟ್ಟಣವಿತ್ತು. ಆ ಪಟ್ಟಣದಲ್ಲಿ ವಾಸಿಸುತ್ತಿದ್ದ ಜನರೆಲ್ಲರೂ ಭಾಗ್ಯವಂತರು. ದೊಡ್ಡ ದೊಡ್ಡ ವ್ಯಾಪಾರಗಳು ಮಾಡುತ್ತಾ ಹಣ ದುಡಿಯುತ್ತಾ ಎಲ್ಲರೂ ಒಬ್ಬೊಬ್ಬ ಕುಬೇರನಂತಿದ್ದರು. ಆ ನಗರದಲ್ಲಿ ಹೇಮಾಂಬರ ಎಂಬ ಒಬ್ಬ ಶ್ರೀಮಂತ ವ್ಯಾಪಾರಿ ಇದ್ದ. ಅವನು ತುಂಬಾನೇ ದೊಡ್ಡ ಶ್ರೀಮಂತ. ಚಿನ್ನ, ವಜ್ರ, ಮಣಿ, ಮಾಣಿಕ್ಯಗಳು ಅವನ ಹತ್ತಿರ ರಾಶಿ ರಾಶಿಗಟ್ಟಲೆ ಇತ್ತು. ಒಂದು ದಿನ ಹೇಮಾಂಬರ ಮೃತಪಟ್ಟ. ಅವನ 2 ಗಂಡು ಮಕ್ಕಳು ಆಸ್ತಿಯನ್ನು ಸಮಾನವಾಗಿ ಹಂಚಿಕೊಂಡು ಇಷ್ಟ ಬಂದಂತೆ ಹಣವನ್ನು ಖರ್ಚು ಮಾಡುತ್ತಿದ್ದರು. ಇಬ್ಬರು ಒಂದೊಂದು ವೇಶ್ಯೆಯನ್ನು ಇಟ್ಟುಕೊಂಡು ಕುಲಹೀನರಾದರು. ಒಂದು ದಿನ ಹೇಮಾಂಬರನ ಹಿರಿಯ ಮಗ ದೇವರ ಇಚ್ಛೆಯ ಮೇರೆಗೆ ಕಾಡಿನಲ್ಲಿ ಒಂದು ಹುಲಿ ದಾಳಿಗೆ ಸಿಲುಕಿ ಮೃತಪಟ್ಟ. ಅದೇ ರೀತಿ ಅವನ ಕಿರಿಯ ಮಗ ವೇಶ್ಯೆಯೊಂದಿಗೆ ಉದ್ಯಾನವನದಲ್ಲಿ ವಿಹರಿಸುತ್ತಿರುವಾಗ ಒಂದು ಹಾವು ಕಚ್ಚಿ ಅಲ್ಲಿಂದಲ್ಲೇ ಪ್ರಾಣ ಬಿಟ್ಟ. ಆ ರೀತಿ ಹೇಮಾಂಬರನ 2 ಪುತ್ರರು ಕೂಡ ಮೃತಪಟ್ಟರು. ಯಮದೂತರು ಇಬ್ಬರನ್ನು ಯಮಲೋಕಕ್ಕೆ ಕರೆದೋದರು. ಚಿತ್ರಗುಪ್ತ ಅವರ ಪಾಪ ಪುಣ್ಯಗಳನ್ನು ಪರೀಕ್ಷಿಸಿ ಹಿರಿಯವನನ್ನು ನರಕದೊಳಗೆ, ಕಿರಿಯವನನ್ನು ಸ್ವರ್ಗಕ್ಕೆ ಕಳಿಸುವಂತೆ ಆದೇಶಿಸಿದರು. ಆಗ ಕಿರಿಯವನು ಚಿತ್ರಗುಪ್ತನೊಂದಿಗೆ, ಸ್ವಾಮಿ, ನಾವಿಬ್ಬರು ಸ್ವಂತ ಅಣ್ಣ ತಮ್ಮಂದಿರು. ಇಬ್ಬರು ಒಂದೇ ರೀತಿ ಪಾಪಗಳನ್ನು ಮಾಡಿದ್ದೇವೆ. ನಾವಿಬ್ಬರೂ ಕೂಡ ಎಂದೂ ಪುಣ್ಯ ಮಾಡಿಲ್ಲ. ಹೆಂಡತಿ ಇದ್ದರೂ ಕೂಡ ವೇಶ್ಯೆಯ ಸಹವಾಸ ಮಾಡಿದ್ದೀವಿ. ಹಣಕ್ಕಾಗಿ ಎಷ್ಟೋ ಜನರನ್ನು ಮೋಸ ಮಾಡಿದ್ದೀವಿ. ಎಷ್ಟೋ ಜನರಿಗೆ ದುಃಖ ಕೊಟ್ಟಿದ್ದೀವಿ. ಹಾಗಿರುವಾಗ ನನ್ನ ಅಣ್ಣನಿಗೆ ನರಕ, ನನಗೆ ಸ್ವರ್ಗ ಯಾವ ರೀತಿ ಪ್ರಾಪ್ತಿಯಾಯಿತು ಎಂದು ಕೇಳಿದ. ಆಗ ಚಿತ್ರಗುಪ್ತ, ನೋಡು, ನೀನು ಪ್ರತಿದಿನ ನಿನ್ನ ಸ್ನೇಹಿತನನ್ನು ಭೇಟಿಯಾಗಲು ಗಂಗಾ ನದಿ ದಾಟಿ ಪಕ್ಕದ ಊರಿಗೆ ಹೋಗಿ ಬರುತ್ತಿದ್ದೆ. ಆ ರೀತಿ ಮಾಘ ಮಾಸದಲ್ಲಿ ನೀನು ನದಿ ದಾಟುತ್ತಿರುವಾಗ ಗಂಗಾ ನದಿಯ ನೀರು ನಿನ್ನ ಮೇಲೆ ಹಾರುತ್ತಿತ್ತು.
ಹಾಗಾಗಿ ನೀನು ಪವಿತ್ರನಾದೆ. ನಿನ್ನ ಸ್ನೇಹಿತ ಒಬ್ಬ ಉತ್ತಮ ಬ್ರಾಹ್ಮಣ. ಅಂತ ಶ್ರೇಷ್ಠ ಬ್ರಾಹ್ಮಣನ ದರ್ಶನವನ್ನು ನೀನು ಪ್ರತಿದಿನ ಮಾಡುತ್ತಿದ್ದೆ. ಯಾರು ಒಬ್ಬ ಶ್ರೇಷ್ಠ ಬ್ರಾಹ್ಮಣನ ದರ್ಶನ ಪ್ರತಿದಿನ ಮಾಡುತ್ತಾರೋ ಅಂತವರು ಗೋಹತ್ಯಾ ಪಾತಕದಂತಹ ಮಹಾಪಾಪಗಳು ಮಾಡಿದ್ದರೂ ಕೂಡ ನಶಿಸುತ್ತವೆ. ಆ ಮೂಲಕ ನಿನ್ನ ಕೆಲವೊಂದು ಪಾಪಗಳು ನಿವಾರಣೆಯಾಯಿತು. ನೀನು ಅವನನ್ನು ಭೇಟಿಯಾಗಲು ಹೋದಾಗ ಅವನು ಗಾಯತ್ರಿ ಮಂತ್ರ ಜಪ ಮಾಡುತ್ತಿರುವುದು ನೀನು ಎಷ್ಟೋ ಬಾರಿ ಕುಳಿತುಕೊಂಡು ಕೇಳಿಸಿಕೊಂಡಿರುವೆ. ನೀನು ಆ ರೀತಿ ಮಾಘ ಮಾಸದಲ್ಲಿ ಗಂಗಾ ನದಿಯ ನೀರನ್ನು ನಿನ್ನ ಮೇಲೆ ಹಾಕಿಕೊಂಡು ಪವಿತ್ರನಾದೆ. ಹಾಗೆ ಒಬ್ಬ ಉತ್ತಮ ಬ್ರಾಹ್ಮಣನ ದರ್ಶನ ಪಡೆದು ಅವನು ಗಾಯತ್ರಿ ಮಂತ್ರ ಜಪ ಮಾಡುತ್ತಿರುವುದು ನೀನು ಪೂರ್ತಿಯಾಗಿ ಕೇಳಿಸಿಕೊಂಡ ಕಾರಣ ನಿನ್ನ ಪಾಪಗಳೆಲ್ಲವೂ ನಿವಾರಣೆಯಾಗಿ ನಿನಗೆ ಸ್ವರ್ಗ ಪ್ರಾಪ್ತಿಯಾಗಿದೆ ಅಂದರು ಚಿತ್ರಗುಪ್ತ. ಇನ್ನು ಆ ಯುವಕ ಸಂತೋಷದಿಂದ ಚಿತ್ರಗುಪ್ತರಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಸ್ವರ್ಗಲೋಕಕ್ಕೆ ಹೊರಟು ಹೋದ ಎಂದು ದತ್ತಾತ್ರೇಯರು ಕಾರ್ತವೀರ್ಯಾರ್ಜುನನಿಗೆ ಹೇಳಿದರು. ಈ ಕಥೆಯನ್ನು ಮಾಘ ಮಾಸದಲ್ಲಿ ಯಾರು ಭಕ್ತಿಯಿಂದ ಕೇಳುತ್ತಾರೋ ಅವರು ಕೂಡ ಸಕಲ ಪಾಪಗಳನ್ನು ಕಳೆದುಕೊಳ್ಳುತ್ತಾರೆ. ನಿಮಗೆ ಒಂದು ವೇಳೆ ನದಿ ಸ್ನಾನ ಮಾಡೋ ಅನುಕೂಲ ಇಲ್ಲದಿದ್ದರೆ ನೀವು ಪ್ರತಿದಿನ ಸ್ನಾನ ಮಾಡುವ ನೀರನ್ನೇ ಗಂಗೆ ಎಂದು ಭಾವಿಸಿ ಸ್ನಾನ ಮಾಡುವ ಮುಂಚೆ ಓಂ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಈ ಮಂತ್ರವನ್ನು 3 ಸಲ ಜಪ ಮಾಡಿ ಸ್ನಾನ ಮಾಡಿಕೊಂಡ್ರೂ ಕೂಡ ಪವಿತ್ರವಾದ ಗಂಗೆಯಲ್ಲಿ ಮುಳುಗಿ ಬಂದ ಪುಣ್ಯ ಪಡೆದುಕೊಳ್ಳುತ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.